ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆರೋಪ ಕೇಳಿಬಂದಿರುವುದು. ನಾಳೆ ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನು ನೀಡಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ 10:30ಕ್ಕೆ ದಾಖಲೆಗಳ ಸಮೇತ ದೋಸ್ತಿ ನಾಯಕರು ದೂರು ನೀಡಲಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿಪಕ್ಷ ನಾಯಕ ಅಶೋಕ್, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ, ಚುನಾವಣಾ ಆಯೋಗಕ್ಕೆ ಇವರೆಲ್ಲರೂ ನಾಳೆ ದೂರನ್ನ ನೀಡಲಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಕಂಡು ಬರ್ತಾ ಇದೆ. ಸರಿಯಾಗಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇಲ್ಲ. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಮತ್ತೆ ಎಸ್ಐಆರ್ ಪ್ರಕ್ರಿಯೆ ಮತ್ತೆ ಆಗಬೇಕು ಅಂತ ನಾಳೆ ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನ ಸಲ್ಲಿಸಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ದಾಖಲೆಗಳ ಸಮೇತ ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನ ಸಲ್ಲಿಸಲಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿಪಕ್ಷ ನಾಯಕ ಆರ್ ಅಶೋಕ್, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರು ಇವರೆಲ್ಲರೂ ಕೂಡ ನಾಳೆ ಭಾಗಿಯಾಗಲಿದ್ದಾರೆ. ನಾಳೆ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಿರುವಂತಹ ನಾಯಕರು ಸರಿಯಾಗಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇಲ್ಲ, ಯಾವ ರೀತಿಯಾಗಿ ಕಾನೂನುಬದ್ಧವಾಗಿ ಪ್ರಕ್ರಿಯೆ ನಡಿಬೇಕೋ ಅದನ್ನು ನಡೆಸ್ತಾ ಇಲ್ಲ. ಗುಂಪು ಕಟ್ಕೊಂಡು ಮತದಾರರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಅವರು ಸರಿಯಾದ ಮಾಹಿತಿ ಕೊಡ್ತಾರೋ ಇಲ್ವೋ ಯಾವ ರೀತಿಯಾಗಿ ಗೊತ್ತು. ಮನೆಗಳಿಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಅವರ ಮಾಹಿತಿಯನ್ನು ಕಲೆ ಮಾಡಿಕೊಂಡು ನಂತರ ಅದನ್ನು ದಾಖಲು ಮಾಡಬೇಕು. ಅದನ್ನು ಹೊರತುಪಡಿಸಿ ಸಮುದಾಯ ಭವನಗಳಲ್ಲಿ ಅಥವಾ ಬೇರೆ ಇನ್ಯಾವುದೋ ಪ್ರಾರ್ಥನಾ ಮಂದಿರಗಳಲ್ಲಿ ಅವ್ರನ್ನ ಕೂರಿಸ್ಕೊಂಡು ಈ ರೀತಿಯಾಗಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಚುನಾವಣಾ ಆಯೋಗಕ್ಕೆ ದೋಸ್ತಿ ನಾಯಕರು ದೂರನ್ನು ಸಲ್ಲಿಸಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ದಾಖಲೆಗಳ ಸಮೇತ ದೋಸ್ತಿ ನಾಯಕರು ದೂರನ್ನು ಸಲ್ಲಿಸಲಿದ್ದಾರೆ. ಅಂದರೆ ಗಮನಿಸ್ತಾ ಇದ್ವಲ್ಲ, ಈ ವಿಡಿಯೋಗಳನ್ನು ಇಟ್ಕೊಂಡು, ಈ ದಾಖಲೆಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಈ ರೀತಿಯಾಗಿ ಆಯಿತು ಅಂತಂದರೆ ಇದು ಹೇಗೆ ಈ ದಾಖಲೆಯನ್ನು ನಂಬೋದಕ್ಕೆ ಸಾಧ್ಯ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ದೂರನ್ನು ಸಲ್ಲಿಸಲಿದ್ದಾರೆ. ನೆಲಮಂಗಲದ ಮೃತ ಭುವನ ನಿವಾಸಕ್ಕೆ ಡಿಸಿಎಂ ಭೇಟಿ ನೀಡಿದ್ದಾರೆ. ವರದನಾಯಕನಹಳ್ಳಿಯಲ್ಲಿ ಇರುವ ಭುವನ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಭುವನ ಪೋಷಕರಿಗೆ ಡಿಸಿಎಂ ಪರಮೇಶ್ವರ್ ಸಾಂತ್ವನ ಹೇಳಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಒದಗಿಸುವಂತೆ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ ಸಿಗುವ ಸವಲತ್ತನ್ನು ಒದಗಿಸುವುದಾಗಿ ಡಿಸಿಎಂ ಪರಮೇಶ್ವರ್ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ. ನೆಲಮಂಗಲದ ಮೃತ ಭುವನ ನಿವಾಸಕ್ಕೆ ಇವತ್ತು ಡಿಸಿಎಂ ಭೇಟಿ ನೀಡಿದ್ದಾರೆ. ವರದನಾಯಕನಹಳ್ಳಿಯಲ್ಲಿರುವಂಥ ಭುವನ ನಿವಾಸಕ್ಕೆ ಡಿಸಿಎಂ ಪರಮೇಶ್ವರ್ ಭೇಟಿಯನ್ನು ಕೊಟ್ಟಿರುವಂಥದ್ದು. ಪೋಷಕರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಮನವಿಯನ್ನು ಮಾಡಿಕೊಂಡ್ರು. ಅದಕ್ಕೆ ಡಿಸಿಎಂ ಪರಮೇಶ್ವರ್ ಸರ್ಕಾರದಿಂದ ಸಿಗುವಂಥ ಸವಲತ್ತೇನಿದೆ ಅದೆಲ್ಲವನ್ನೂ ಕೂಡ ನಾನು ಕೊಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕುಟುಂಬಸ್ಥರಿಗೆ ನೀಡಿದ್ದಾರೆ. ಮನೆ ಮಾಡಿದ್ರು. ಮೊನ್ನೆ ನಮ್ಮ ಚಿಕ್ಕಪ್ಪ ಮನೆ ಗೃಹಪ್ರವೇಶ ಇತ್ತು. ಗೃಹಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಬಂತು. ಬೆಳಿಗ್ಗೆ 6 ಗಂಟೆಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಡಿ ಸಿ ಅವರು ಹೇಳಿದ್ದೇನೋ 1 ವಾರದಲ್ಲಿ ಮುಗಿಸ್ತೀವಿ. ಸರ್ಕಾರನೇ 1 ತಿಂಗಳು 29th ವರೆಗೂ ನಾವು ಮಾಡಬೇಕು ಅಂತ ಹಾಕಿದ್ದಾರೆ. 1 ವಾರದಲ್ಲಿ ಯಾಕಪ್ಪ ಹೇಳ್ತಾರೆ. ಸಿ ಎಂ ಹೇಳಿದ್ರೆ ನನಗೆ ಹೇಳ್ಬೇಕು. ನಾನು ರೆವಿನ್ಯೂ ಮಿನಿಸ್ಟ್ರು, ನಾನು ಜೊತೆಗೆ ಜಿಲ್ಲಾ ಮಂತ್ರಿ, ನನಗೆ ಹೇಳ್ಬೇಕಾಗಿತ್ತು. ಸಿ ಎಂ ಡೈರೆಕ್ಟ್